ಇನ್ನು ನಿನ್ನೆಯಿಂದ ನಡೀತಾ ಇರುವಂತಹ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಎಷ್ಟು ದತ್ತಾಂಶ ಕಲೆಕ್ಟ್ ಆಗಿದೆ ಅಂತ ನೋಡ್ತಾ ಹೋದ್ರೆ ರಾಜ್ಯಾದ್ಯಂತ ಕೇವಲ 10,642 ಜನರ ದತ್ತಾಂಶ ಮಾತ್ರ ಸಂಗ್ರಹ ಆಗಿರೋದು. ವಿವಿಧ ಜಿಲ್ಲೆಗಳಲ್ಲಿ ದತ್ತಾಂಶವನ್ನ ಸಮೀಕ್ಷೆಗಾರರು ಸಂಗ್ರಹಿಸ್ತಾ ಇದ್ದಾರೆ. ಮೊದಲ ದಿನ ಬೆರಳೆಣಿಕೆಯಷ್ಟು ಮಾತ್ರ ದತ್ತಾಂಶ ಸಂಗ್ರಹ ಆಗಿದೆ. 15 ಜಿಲ್ಲೆಗಳಲ್ಲಿ 10ಕ್ಕಿಂತ ಕಡಿಮೆ ಮನೆಯಲ್ಲಿ ಈ ಡೇಟಾ ಕಲೆಕ್ಷನ್ ಮಾಡಿರಾಗಿದ್ದಾರೆ. ಹಾವೇರಿಯಲ್ಲಿ 680 ಕುಟುಂಬಗಳ ದತ್ತಾಂಶ ಸಂಗ್ರಹ ಆಗಿದೆ. ನಿನ್ನೆ ಸಂಗ್ರಹವಾದಂತಹ ಜಾತಿಗಣತಿಯ ದತ್ತಾಂಶ ಅಂದರೆ ಇಷ್ಟು ಕುಟುಂಬಗಳ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ವಿಜಯಪುರದಲ್ಲಂತೂ ಬರೀ 7 ಕುಟುಂಬಗಳ ದತ್ತಾಂಶ ಸಂಗ್ರಹ ಆಗಿರೋದು. ಹಾವೇರಿಯಲ್ಲಿ 680, ವಿಜಯಪುರದಲ್ಲಿ ಬರೀ 7. ಉತ್ತರ ಕನ್ನಡದಲ್ಲೂ ಅಷ್ಟೇ 7 ಕುಟುಂಬಗಳ ದತ್ತಾಂಶ ಸಂಗ್ರಹ ಆಗಿದೆ. ದಾವಣಗೆರೆಯಲ್ಲೂ 7 ಕುಟುಂಬಗಳ ದತ್ತಾಂಶ ಸಂಗ್ರಹ ಆಗಿದೆ. ಉಡುಪಿಯಲ್ಲೂ ಅಷ್ಟೇ 7 ಕುಟುಂಬಗಳ ಡೇಟಾ ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಕೊಪ್ಪಳದಲ್ಲಿ 6 ಕುಟುಂಬಗಳ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಬೀದರ್ನಲ್ಲಿ 6 ಕುಟುಂಬಗಳ ದತ್ತಾಂಶ ಸಂಗ್ರಹ ಆಗಿದೆ. ಈ ರೀತಿ ಬಹಳ ವಿರಳ ಸಂಖ್ಯೆಯಲ್ಲಾಗಿರೋದು. ಇನ್ನು ಹೈಕೋರ್ಟ್ನಲ್ಲಿ ಮತ್ತೊಂದು ಕಡೆ ಇವತ್ತು ಜಾತಿಗಣತಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಜಾತಿಗಣತಿಯನ್ನ ಪ್ರಶ್ನಿಸಿ PIL ಹಾಕಲಾಗಿತ್ತು. ಅದರ ವಿಚಾರಣೆ ಇವತ್ತು. ರಾಜ್ಯದಲ್ಲಿ ರಾಜಕೀಯ ಉದ್ದೇಶದಿಂದ ಈ ಗಣತಿ ಮಾಡ್ತಾ ಇದ್ದಾರೆ ಅಂತ ಅರ್ಜಿದಾರರ ಪರ ವಕೀಲರು ವಾದ ಮಾಡಿದ್ರು. ಇದು ಜನಗಣತಿಯಲ್ಲ, ಕೇವಲ ಸರ್ವೆ ಅಂತ ಸರ್ಕಾರ ಹೇಳ್ತಾ ಇದೆ. ಜಾತಿಗಣತಿ ಭವಿಷ್ಯ ಹಿಂದೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಜಾತಿಗಣತಿ ಮುಂದುವರಿಸಬೇಕೋ ಬೇಡವೋ, ಮಧ್ಯಂತರ ತಡೆಯಾಜ್ಞೆ ಬಗ್ಗೆ ಇವತ್ತು ಕೋರ್ಟ್ ಆದೇಶ ಕೊಡುತ್ತೆ.